ಬೆಳ್ತಂಗಡಿ ತಾಲೂಕಿನ ಶಿಶಿಲ ಪ್ರದೇಶದ ಅಂಬುಡದಂಗೆಯಲ್ಲಿ ಮಂಗಳವಾರದಂದು ರಾತ್ರಿ 4 ಜನರ ನಕ್ಸಲರ ತಂಡ ಆಗಮಿಸಿ ಕೆಲ ಮನೆಗಳಿಗೆ ಭೇಟಿ ನೀಡಿದೆ. ಬುಧವಾರದಂದು ನಕ್ಸಲ್ ನಿಗ್ರಹ ಪಡೆಯ ಸಿಬ್ಬಂದಿಗಳು ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದರು. ಬೆಳ್ತಂಗಡಿ ತಾಲೂಕಿನ ಶಿಶಿಲದ ಅಂಬುಡ ಪ್ರದೇಶಕ್ಕೆ ಮಂಗಳವಾರ ಸಂಜೆ ಲಕ್ಷಿತಾರಣ್ಯದ ಹಂಚಿನ 3 ಮನೆಗಳಿಗೆ 3 ಪುರುಷರು ಹಾಗೂ ಒಬ್ಬ ಮಹಿಳೆ ಇದ್ದ 4 ಜನರ ತಂಡ ಭೇಟಿ ನೀಡಿದೆ. ಮಂಗಳವಾರ ಸಂಜೆ ಸುಮಾರು 4 ಗಂಟೆ ವೇಳೆಗೆ ಅಂಬುಡದಂಗೆಯ ಕಾಲನಿಯ ಅರವಿಂದ ಎಂಬ ಯುವಕ ಬಟ್ಟೆ ತೊಳೆಯಲೆಂದು ಕಾಡಿನ ಸಮೀಪ ಇರುವ ಹೊಳೆಗೆ ಹೋಗಿದ್ದರು. ಈ ಸಂದರ್ಭದಲ್ಲಿ 2 ಜನ ಕಾಡಿನಿಂದ ಇಳಿದು ಬಂದು ಅರವಿಂದ ಅವರೊಂದಿಗೆ ಕೆಲ ಕಾಲ ಮಾತನಾಡಿದರು. ನಾವು ನಕ್ಸಲಿಯರು, ನಿಮಗೇನು ಮಾಡುವುದಿಲ್ಲ ಎಂದು ಹೇಳಿ ಊರಿನ ಮಾಹಿತಿಯನ್ನು ಕೇಳಿದಾಗ ಆತಂಕಗೊಂಡ ಅರವಿಂದ ಕೊಂಚ ತಡವೇರಿಸಿಯೇ ಮಾತನಾಡಿದ್ದಾರಂತೆ. ನೀವೇನು ಮಾಹಿತಿ ಹೇಳುವುದಿಲ್ಲ ಎಂದ ತಂಡದ 2 ಪುರುಷರು ಊರಿನ ಮಾಹಿತಿ ಹೇಳಿ ಎಂದು ಮತ್ತೆ ಕೇಳಿದ್ದಾರಂತೆ. ಈ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ದುರಸ್ತಿ ಮಾಡಿ ಬರುತ್ತೇನೆ ಎಂದು ಬಟ್ಟೆ ಬಿಟ್ಟು ಅಲ್ಲಿಂದ ಓಡಿ ಮನೆಗೆ ಬಂದೆ ಎಂದು ಹೇಳುತ್ತಾರೆ ಅರವಿಂದ. ಆ ಬಳಿಕ ಕೊಂಚ ಸಮಯದ ಬಳಿಕ ಕಾಡಿನಿಂದ ಇಳಿದು ಮುಖ್ಯ ರಸ್ತೆ ದಾಟಿ ಅಂಬುಡದಂಗೆ ಕಾಲನಿ ಮನೆ ಕಡೆ ಬಂದ ತಂಡದಲ್ಲಿ 3 ಪುರುಷರು ಹಾಗೂ ಒಬ್ಬ ಮಹಿಳೆ ಇದ್ದರು. ಈ ತಂಡವು ಅಲ್ಲಿ ತಮ್ಮಯ್ಯ ಎಂಬವರ ಮನೆಗೆ ಹೋದಾಗ ಅಲ್ಲಿ ಯಾರೂ ಇದ್ದಿರಲಿಲ್ಲ. ಅಲ್ಲಿಂದ ನಂತರ ಚರುಂಬ ಎಂಬವರ ಮನೆಗೆ ಹೋಗಿ ನಿಮ್ಮ ಕಡೆಯವರು ಬಟ್ಟೆ ಬಿಟ್ಟು ಬಂದಿದ್ದಾರೆ ಎಂದು ಮನೆಯಲ್ಲಿ ಬಟ್ಟೆ ಇರಿಸಿ ಮತ್ತೊಂದು ಮನೆಗೆ ತೆರಳಿ ಬಂದ ದಾರಿಯಲ್ಲೇ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಚರುಂಬ ಎಂಬವರ ಮನೆಯಲ್ಲಿ 2 ಜನ ವೃದ್ಧರು ಮಾತ್ರ ಇದ್ದರು. ಅವರ ಕೈಯಲ್ಲಿ ಬಂದೂಕು ಇತ್ತು ಎಂದು ಚರುಂಬ ಹೇಳುತ್ತಾರೆ. ರೆಡಿ ಮಾಡುವಾಗ ಸಡನ್ಲಿ ಬಂದರು, ಮೇಲ್ಗಡೆಯಿಂದ ದಾರಿಯಿಂದ ಬಂದು ಅವರೇ ಹೇಳಿದರು ನಾವು ನಕ್ಸಲಿಯರು ಅಂತ ಹೇಳಿದರು. ಕೇಳಿದ್ರು ಎಲ್ಲಿ ಮನೆ, ಇದು ದಾರಿಯಲ್ಲಿಗೆ ಹೋಗ್ತದೆ, ಮತ್ತು ಎಷ್ಟು ಮಂದಿ ಮನೆಯಲ್ಲಿದ್ದೀರಿ, ಮತ್ತು ಎಷ್ಟನೇವರೆಗೆ ಓದಿದ್ದೀರಿ, ಹೆಸರು ಹೇಗೆ ಅಂತ ಕೇಳಿದ್ರು. ಎಷ್ಟಕ್ಕೆ ಜಾಗ ಎಲ್ಲ ಉಂಟು ಅಂತ ಹೇಳಿದ್ರು. ನಾವು ಅದೇ ಯಾವುದು ಇದು ಸತ್ಯವಾಗಿ ಇರಲಿಲ್ಲ ಅಂತ ಹೆಸರು ಹೇಗೆ ಅಂತ ಹೇಳಿದ್ರು. ಆವಾಗ ಸಡನ್ಲಿ ನಾವು ತುಂಬ ಒಂದು ಕಾಲಂಟೆ ನಮ್ಮನ್ನು ವಿಚಾರಿಸಿದ್ದಾರೆ. ಅಲ್ಲಿ ನಾನು ಹೇಳಿದೆ ಅದಕ್ಕೆ ನಮಗೆ ಇಲ್ಲಿ ಪೈಪ್ ಇದು ನೀರು ಬರೋದಿಲ್ಲ, ಹಾಗೆ ನಾವು ಅರ್ಜೆಂಟಾಗಿ ಬಂದದ್ದು ಮತ್ತು ಬಟ್ಟೆ ಒಗೆದುಕೊಂಡು ಹೋಗುವ ಅಂತ. ಅದಕ್ಕೆ ಅವರು ಹೇಳಿದ್ರು ನೀವು ಎದುರುಗೊಳ್ಬೇಡಿ, ಸ್ವಲ್ಪ ಮಾತಾಡಲಿಕ್ಕೆ ಎದುರುಗೊಳ್ತೀರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ನಾನು ಹೇಳಿದೆ ನಾನು ಹೋಗ್ತೇನೆ ಅಂತ. ಮತ್ತು ನಿಲ್ಲಿ ಅಂತ ಹೇಳಿದ್ರು. ಏನು ಮಾಡಿದಿಲ್ಲ, ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದ್ರು. ಮತ್ತು ಓಡಿ ಒಂದು 5 ನಿಮಿಷ 10 ನಿಮಿಷಗಳ ಡ್ರೆಸ್ ಎಲ್ಲ ಇದು ಆಗುವಾಗ ಇಲ್ಲಿ ಮಾರ್ಗದ ಬದಿಗೆ ಹೋಗುವಾಗ ಅಲ್ಲಿ ಒಬ್ಬರು ಲಿಂಗ ಪೌಡ್ರು ಅಂತಿದ್ದಾರೆ. ಅವರು ಇಲ್ಲಿ ಮನೆಯಲ್ಲಿದ್ದರು. ಒಂದು ಮನೆಗೆ ಹೀಗೆ ಎಲ್ಲ ಹೇಳಿದೆ. ಆದರೆ ಅವರು ನನಗೆ ಮನೆಗೆ ಹೋಗಲಿಕ್ಕೆ ಎದುರಿಗೆ ಆಗ್ತದೆ ಮಾಡಿ ಹೇಗೆ ಹೋಗೋದು. ನಾನು ಇಲ್ಲಿವರೆಗೆ ಹೋಗುವಾಗ ಇಲ್ಲಿ ಬನ್ನಿ ಅಂತ ಹೇಳಿದ್ರು, ಮಾರ್ಗದ ಮೇಲ್ಗಡೆ ಗುಡ್ಡ ಅಂತ. ಅದಕ್ಕೆ ನಾವು ಹೋಗಲಿಲ್ಲ. ಮತ್ತು ಆಗ 5 ಗಂಟೆ ಟೈಮ್ ಆಗಿದೆ. ತುಳು ಮಾತಾಡಿದ್ರು. ಒಬ್ಬರು ಮಾತ್ರ ಕನ್ನಡ ಸ್ವಲ್ಪ ಉಳಿದವರು ಹೆಂಗಸು ಮಾತ್ರ ತುಳು ಎಲ್ಲ ಮಾತಾಡ್ತಿದ್ರು. ಹೌದು, 4 ಮಂದಿಯಲ್ಲಿ ಗನ್ನಿತ್ತು. ಹೌದು. ಹಾಗೆ ನಾನು ಸೀದಾ ನಾವು ಈಗ ಇಲ್ಲಿ ಓಡಿಕೊಂಡು ಬಂದೆ. ನಾನು ಮತ್ತೆ ಇಲ್ಲಿ ಅವರಿಗೆ ಕಾಣಿಸ್ಲಿಕ್ಕೆ ಸಿಗಲಿಲ್ಲ. ಕೆಳಗೆ ಮನೆಗೆ ಹೋದೆ. ಸ್ವಲ್ಪ ನಮಗೆ ಹೆದರಿಕೆ ಆಯಿತು. ಕೆಳಗೆ ಮನೆಗೆ ಹೋಗಿ ಎಲ್ಲ ಅವರು ಡ್ರೆಸ್ ಎಲ್ಲ ನಮ್ಮದು ಓಡಿಕೊಂಡು ಬಂದು ಅಲ್ಲಿ ಬಿಟ್ಟು ಬಂದದನ್ನೆಲ್ಲ ಹಿಡಿದುಕೊಂಡಿದ್ದರು. ಹಾಗೆ ಹೋಗಿ ಆ ಮನೆಯಲ್ಲಿ ಕೂಡ ಯಾರು ಮಾತಾಡಲಿಕ್ಕೆ ಇವರಿಗೆ ಸಿಗಲಿಲ್ಲ, ಸರಿಯಾಗಿ ಮಾತಾಡಲಿಕ್ಕೆ ಸಿಗಲಿಲ್ಲ. ಹಾಗೆ ಅಲ್ಲಿ ಡ್ರೆಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿಕೊಂಡಿದ್ದು. ಬಸ್ ಈ ಕಡೆಯಿಂದ ಹಾಗೆ ಹೋಗಿ ಎಲ್ಲ ಬಂದು ಡ್ರೆಸ್ ಹಿಂಬದಿಯಲ್ಲಿ ನಮ್ಮ ಮನೆಯಲ್ಲಿ ಈ ಮನೆಯಿಂದ ಹಿಂಬದಿ ಇಟ್ಟು ಜಗಲಿ ಹತ್ರ ಇಟ್ಟು ಹೋಗಿದ್ದಾರೆ. ಇದು ಯಾವುದು ಹೇಳಿಲ್ಲ, ಅದು ಯಾವುದು ಹೇಳಿಲ್ಲ. ಅದೇನಿಲ್ಲ. ಸುಮಾರು ಅರ್ಧ ಗಂಟೆ ಕಾಲ ಅಂಬುಡದಂಗೆ ಪ್ರದೇಶದಲ್ಲಿದ್ದು ಹೋಗಿದ್ದಾರಂತೆ. ಆಗ ಸುಮಾರು 5:15 ಗಂಟೆ ಆಗಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ. ಮಂಗಳವಾರ ಸಂಜೆ ಶಿಶಿಲ ಗ್ರಾಮದ ಅಂಬುಡದಂಗೆ ಪ್ರದೇಶದಲ್ಲಿ ನಕ್ಸಲ್ ತಂಡ ಕಂಡುಬಂದಿದೆ ಎಂದು ಮಾಹಿತಿ ಬಂದ ತಕ್ಷಣವೇ ಪುತ್ತೂರು ವಿಭಾಗದ ಎಎಸ್ಪಿ ಅನುಚೇತ್ ಹಾಗೂ ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶಿಶಿಲ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅಂಬುಡದಂಗೆಯ ಕಾಲನಿಗೆ ಭೇಟಿ ನೀಡಿ ನಕ್ಸಲರು ಬಂದ ದಾರಿಯ ಬಗ್ಗೆಯೂ ಪರಿಶೀಲನೆ ನಡೆಸಿದ್ದಾರೆ. ಅದರ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ ಸಿಬ್ಬಂದಿಗಳು ಒಂದು ಸುತ್ತಿನ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ್ದಾರೆ. ಬುಧವಾರದಂದು ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕಾಡಿನ ನಡುವೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿ ಹಿಂದಿರುಗಿದ್ದಾರೆ. ಇನ್ನೂ 2 ದಿನಗಳ ಕಾಲ ಕೂಂಬಿಂಗ್ ಕಾರ್ಯಾಚರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ನಮಗೆ ಮಾಹಿತಿ ಅಂದರೆ ನನಗೆ ಇವತ್ತು ಬೆಳಿಗ್ಗೆ ಅಂದರೆ ನಿನ್ನೆ ಬಂದಿದ್ರಂತ ಮಾಹಿತಿ ಸಿಕ್ಕಿತ್ತು. 5 ಗಂಟೆಗೆ ಬಂದಿದ್ದಾನೆ ಅಂತ ಇಲ್ಲಿ ಪಬ್ಲಿಕ್ ಎಲ್ಲ
ಹೇಳ್ತಿದ್ರು. ಬಹುಶಃ ಹೌದಂತ ಈಗ ಅಲ್ಲಿ ಆ ವ್ಯಕ್ತಿ ಕೂಡ ನಮಗೆ ಯಾರು ಅರವಿಂದ ಮನೆಗೆ ಅಂತ ಆ ವ್ಯಕ್ತಿ ಕೂಡ ನಮಗೆ ಸಿಕ್ಕಿದ್ರು, ಹೌದಂತ ಹೇಳಿದ್ರು. ಬಹುಶಃ ಅವರು ಹೇಳಿದ ಪ್ರಕಾರ ಬಂದಿರಬಹುದು, ಹೌದಂತ ಕಾಣ್ತದೆ. ಆದರೆ ಬಹುಶಃ ನಕ್ಸಲರಿಗೆ ಇಲ್ಲಿ ಬಂದರೂ ಕೂಡ ಅವರಿಗೆ ಇಲ್ಲಿಯೇ ನೆಲೆ ನಿಲ್ಲುವಂಥ ಅವಕಾಶ ಸಿಗಲಿಕ್ಕೆ ಇಲ್ಲ. ಬಹುಶಃ ಅಂದರೆ ಶಿಶಿಲ ಅಂದರೆ ಈಗ ಬೇರೆ ನಕ್ಸಲ್ ಏರಿಯಾಕ್ಕೂ ಇರ್ಬೋದು, ಆದರೆ ಶಿಶಿಲ ಅಂತ ಶಿಶಿಲಕ್ಕೆ ಎಲ್ಲ ಸರ್ಕಾರಿ ಸೌಲಭ್ಯ ಈ ಹಿಂದೆ ಈಗ ಕೂಡ ಸಿಗ್ತಾ ಇದೆ. ನಕ್ಸಲರನ್ನು ಯಾರು ಕೂಡ ಬೆಂಬಲಿಸುವಂಥ ಇದು ಇಲ್ಲ. ಬಹುಶಃ ಏನೋ ಒಂದು ಅವರಿಗೆ ಹೊಸ ನೆಲೆ ಸಿಗಬಹುದಾ ಎಂಬ ಒಂದು ಇದರಲ್ಲಿ, ಅಥವಾ ಏನೋ ಒಂದು ಪೊಲೀಸರ ದೃಷ್ಟಿಯನ್ನು ಬೇರೆ ಒಂದು ಕಡೆ ಕನ್ವರ್ಟ್ ಮಾಡುವ ಉದ್ದೇಶದಿಂದಲೂ ಬಂದಿರಬಹುದು. ಬಹುಶಃ ನಕ್ಸಲರಿಗೆ ಇಲ್ಲಿ ಯಾವ ಇದು ಕೂಡ ಸಿಗುವಂಥ ಅವಕಾಶಗಳು ಇಲ್ಲ ಇಲ್ಲಿ. ಇವತ್ತು ಬಹುಶಃ DSP, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಕ್ಸಲ್ ನಿಗ್ರಹ ದಳದ ನಕ್ಸಲ್ ಇದು ಹೌದು ಅವರೆಲ್ಲ ಬಂದಿದ್ದರು. ಮತ್ತು ನಮ್ಮ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಬಂದಿದ್ದರು, ಜಿಲ್ಲಾ ಸದಸ್ಯರು ಬಂದಿದ್ದರು, ತಾಲೂಕು ಸದಸ್ಯರುಗಳು ಬಂದಿದ್ದರು. ಬಹುಶಃ ಇಲ್ಲಿ ಪಂಚಾಯತೆಲ್ಲ ಒಟ್ಟು ಕೂತು ಒಂದು ಜನರಿಗೆ ಯಾವುದೇ ಕಾರಣಕ್ಕೂ ನಕ್ಸಲನ್ನು ಬೆಂಬಲಿಸುವ ಅಗತ್ಯವಿಲ್ಲ ಎಂಬ ಬಗ್ಗೆ DSP ಕೂಡ ಒಂದು ಭರವಸೆ ನೀಡಿದ್ದಾರೆ. ಅದೇ ಕೂಡ ಯಾರನ್ನು ಕೂಡ ಅವರನ್ನು ಬೆಂಬಲಿಸುವ ಅಗತ್ಯ ಇಲ್ಲ, ನಾವು ನಿಮ್ಮೊಟ್ಟಿಗೆ ಜನರ ಸಹಕಾರಕ್ಕೆ ನಾವು ಇದ್ದೇವೆ ಎಂದು ಪೊಲೀಸ್ ಅಧಿಕಾರಿ ಕೂಡ ನಮ್ಮೊಂದಿಗೆ ಹೇಳಿದ್ದಾರೆ. ಇಲ್ಲ 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 ಹೌದು. ಅಂದರೆ ಜನರಿಗೆ ತುಂಬ ಒಂದು ಆತಂಕ ಆಗಿದೆ. ಬಹುಶಃ ಅಂದರೆ ನಾವು ಬೇರೆ ಕಡೆದು ಪತ್ರಿಕೆಗಳಲ್ಲಿ ಆ ಥರ ಪರಿಸ್ಥಿತಿ ಉಂಟಂತ ನಾವು ಓದಿದೆಲ್ಲ ಗೊತ್ತುಂಟು. ಅಂದರೆ ನಕ್ಸಲ್ ಇದ್ದರೆ ಬಹುಶಃ ನಕ್ಸಲರು ಬಂದ ನಂತರ ಒಂದು ಕಡೆಯಿಂದ ಪೊಲೀಸರ ತೊಂದರೆ ಕೂಡ ಆಗ್ತದೆ, ಅವರು ಬರ್ತಾ ಇರುವುದು ಜನಸಂಚಾರಕ್ಕೆ ಆ ಥರ ಒಂದು ಜನರಲ್ಲಿ ತುಂಬ ಒಂದು ಅಂದರೆ ಬಹುಶಃ ರಾತ್ರಿ ಆ ಕಡೆ ತಿರುಗಾಡಲಿಕ್ಕೆ ಇರ್ಬೋದು, ಸಂಜೆ ಹೊತ್ತು ಒಬ್ಬರು ತಿರುಗಾಡಲಿಕ್ಕೆ ಏನೋ ಒಂದು ಜನರಲ್ಲಿ ತುಂಬ ಹೆದರಿಕೆ ಉಂಟು. ಬಹುಶಃ ನಕ್ಸಲ್ ಬಂದಿದೆ ತುಂಬ ಹೆದರಿಕೆ. ಬಹುಶಃ ಇವತ್ತಿನ ಕೆಲವರು ಮಾತಾಡೋಕ್ಕೆಲ್ಲ ತುಂಬ ಒಂದು ಹೆದರಿಕೆ. ಆದರೆ ಆ ಥರ ಹೆದರಿಕೊಳ್ಳುವಂಥ ಅಗತ್ಯ ಏನಿಲ್ಲ. ಅಂಬುಡದಂಗೆ ಪ್ರದೇಶದಲ್ಲಿ ನಕ್ಸಲರ ತಂಡ ಪತ್ತೆಯಾದ ಹಿನ್ನೆಲೆಯಲ್ಲಿ ಶಿಶಿಲ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಪುತ್ತೂರು ಉಪವಿಭಾಗದ ASP ಅನುಚೇತ್ ನೇತೃತ್ವದಲ್ಲಿ ಸಾರ್ವಜನಿಕರ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ASP ಅನುಚೇತ್, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಕಾದ ಅಗತ್ಯವೇ ಇಲ್ಲ. ನಕ್ಸಲರಿಗೆ ಸಹಾಯ ಮಾಡಬೇಡಿ, ತೊಂದರೆ ಆಗುತ್ತಿದ್ದರೆ ನಮಗೆ ಮಾಹಿತಿ ನೀಡಿ ಎಂದರು. ಇಲ್ಲಿ ಮೇಲಾಧಿಕಾರಿಗಳ ನಿರ್ದೇಶನದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೆಯಲಿದೆ ಎಂದು ಅನುಚೇತ್ ಹೇಳಿದರು.